ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮರುಸಿಂಚನ ಸಮಾಜ ವಿಜ್ಞಾನ 2025-26 ಪಾಠಾಧಾರಿತ ಮೌಲ್ಯಾಂಕನ ಸಾಮಗ್ರಿ. ಘಟಕ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಯುರೋಪಿಯನ್ನರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಅನ್ವೇಷಿಸಲು ಮುಖ್ಯ ಕಾರಣವೇನು? ಸಿ. ಸಾಂಬಾರ್ ಪದಾರ್ಥಗಳು ಮತ್ತು ರೇಷ್ಮೆ ವ್ಯಾಪಾರ ಮಾಡುವುದು. 2. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ಮೊದಲ ಯುರೋಪಿಯನ್ ಯಾರು? ಎ. ವಾಸ್ಕೋ ಡಿ ಗಾಮಾ. 3. ಕ್ಯಾಲಿಕಟ್ನಲ್ಲಿ ವಾಸ್ಕೋ ಡಿ ಗಾಮಾ ಅವರನ್ನು ಸ್ವಾಗತಿಸಿದ ಭಾರತೀಯ ಆಡಳಿತಗಾರ ಯಾರು? ಸಿ. ಜಾಮೋರಿನ್ ದೊರೆ. 4. ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುವ ಮೊದಲು ಯಾವ ಗುಂಪು ಮಸಾಲೆ ವ್ಯಾಪಾರದಲ್ಲಿ ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸಿತು? ಅರಬ್ ವ್ಯಾಪಾರಿಗಳು. 5. ಅನ್ವೇಷಣೆಯ ಯುಗ ಎಂಬ ಪದವು ಇವುಗಳನ್ನು ಸೂಚಿಸುತ್ತದೆ. ಯುರೋಪಿಯನ್ ದೇಶಗಳು ಸಮುದ್ರ ಮಾರ್ಗಗಳು ಮತ್ತು ಭೂಪ್ರದೇಶಗಳನ್ನು ಅನ್ವೇಷಿಸಿದ ಅವಧಿ. ಘಟಕ 2 ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಮೊದಲನೇ ಪ್ರಶ್ನೆ, ಅಂಗಸಂಸ್ಥೆಯ ಮೈತ್ರಿ ನೀತಿಯನ್ನು ಯಾರು ಪರಿಚಯಿಸಿದರು? ಎ. ಲಾರ್ಡ್ ವೆಲ್ಲೆಸ್ಲಿ. ಅಂಗಸಂಸ್ಥೆಯ ಮೈತ್ರಿಯನ್ನು ಮೊದಲು ಒಪ್ಪಿಕೊಂಡ ರಾಜ್ಯ ಯಾವುದು? ಹೈದರಾಬಾದ್. 3. ಲೋಪದ ಸಿದ್ಧಾಂತವನ್ನು ಇವರಿಂದ ಪರಿಚಯಿಸಲಾಯಿತು? ಸಿ. ಲಾರ್ಡ್ ಡಾಲ್ಹೌಸಿ. ಭಾರತದಲ್ಲಿ ಬ್ರಿಟಿಷ್ ನೀತಿಗಳ ಮುಖ್ಯ ಉದ್ದೇಶ ಹೀಗಿತ್ತು: ಬ್ರಿಟಿಷ್ ರಾಜಕೀಯ ನಿಯಂತ್ರಣ ಮತ್ತು ಆರ್ಥಿಕ ಲಾಭವನ್ನು ವಿಸ್ತರಿಸುವುದು. 5. ಈ ಕೆಳಗಿನವುಗಳಲ್ಲಿ ಯಾವುದು ಬ್ರಿಟಿಷ್ ವಿಸ್ತರಣಾ ನೀತಿಗಳನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ? ಡಿ. ರಾಜಕೀಯ ದುರಾಸೆ ಮತ್ತು ಆರ್ಥಿಕ ಶೋಷಣೆಯ ಆಧಾರದ ಮೇಲೆ. ಘಟಕ 3 ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. 1ನೇ ಪ್ರಶ್ನೆ, 1835ರ ಶಿಕ್ಷಣ ನೀತಿಯ ಮೂಲಕ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಪರಿಚಯಿಸಿದವರು ಯಾರು? ಸಿ. ಲಾರ್ಡ್ ಮೆಕಾಲೆ. 2. ಈ ಕೆಳಗಿನವುಗಳಲ್ಲಿ ಯಾವುದು ಬ್ರಿಟಿಷ್ ಆಳ್ವಿಕೆಯ ಧನಾತ್ಮಕ ಪರಿಣಾಮವಾಗಿತ್ತು? ಬಿ. ರಸ್ತೆಗಳು ಮತ್ತು ರೈಲುಗಳಂತಹ ಮೂಲ ಸೌಕರ್ಯಗಳ ಅಭಿವೃದ್ಧಿ. 3. ಬ್ರಿಟಿಷರು ಬಂಗಾಳದಲ್ಲಿ ಯಾವ ಭೂ ಕಂದಾಯ ಪದ್ಧತಿಯನ್ನು ಪರಿಚಯಿಸಿದರು? ಸಿ. ಜಮೀನ್ದಾರಿ. 4. ಸತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಯಾವ ಭಾರತೀಯ ಸುಧಾರಕರು ಬ್ರಿಟಿಷರೊಂದಿಗೆ ಕೆಲಸ ಮಾಡಿದರು? ಸಿ. ರಾಜಾರಾಮ್ ಮೋಹನ್ ರಾಯ್. 5. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮವು ಈ ಕೆಳಗಿನವುಗಳನ್ನು ಒಳಗೊಂಡಿದೆ? ಬಿ. ವೈಜ್ಞಾನಿಕ ಚಿಂತನೆ ಮತ್ತು ರಾಷ್ಟ್ರೀಯತೆಯ ಹರಡುವಿಕೆ. 4ನೇ ಘಟಕ, ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಸಮನ್ವಯಗೊಳಿಸಿದ ಮರುಸಿಂಚನ ಅವಧಿ ಅನ್ವಯಿಸುವುದಿಲ್ಲ. 1ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾವುದನ್ನು ಸ್ಥಾಪಿಸಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ನೀಡಿದರು? ಎ. ಮೈಸೂರು ವಿಶ್ವವಿದ್ಯಾಲಯ. ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಯಾವ ವಸಾಹತುಶಾಹಿ ಶಕ್ತಿಯ ವಿರುದ್ಧ ಹೋರಾಟ ನಡೆಸಿದರು? ಸಿ. ಬ್ರಿಟಿಷ್. ರಾಣಿ ಚೆನ್ನಮ್ಮನ ಹೋರಾಟದ ಪ್ರಮುಖ ಉದ್ದೇಶವೇನು? ಸಿ. ಬ್ರಿಟಿಷರ ವಿರುದ್ಧ ತಮ್ಮ ರಾಜ್ಯದ ಹಕ್ಕು ಕಾಪಾಡುವುದು. 4. ಅಮರಸುಳ್ಯ ಬಂಡಾಯವನ್ನು ನಡೆಸಿದವರು ಮುಖ್ಯವಾಗಿ ಯಾರು? ಸಿ. ರೈತರು. 5. ಹಲಗಲಿ ಬೇಡರ ದಂಗೆ ಯಾವ ರಾಜ್ಯದಲ್ಲಿ ನಡೆದ ಹೋರಾಟ? ಡಿ. ಕರ್ನಾಟಕ. ಘಟಕ 5 ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. 1ನೇದು, ಆಧುನಿಕ ಭಾರತದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ರಾಜಾರಾಮ್ ಮೋಹನ್ ರಾಯ್. ವಿಧವಾ ಪುನರ್ವಿವಾಹ ಮತ್ತು ಮಹಿಳಾ ಶಿಕ್ಷಣಕ್ಕಾಗಿ ಯಾವ ಸುಧಾರಕರು ಕೆಲಸ ಮಾಡಿದರು? ಸಿ. ಈಶ್ವರ್ ಚಂದ್ರ ವಿದ್ಯಾಸಾಗರ್. ಯಾವ ಸುಧಾರಕನು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದನು? ಸಿ. ಜ್ಯೋತಿಬಾ ಫುಲೆ. 4. ಅಸ್ಪೃಶ್ಯತೆ ಮತ್ತು ಜಾತಿ ತಾರತಮ್ಯದ ವಿರುದ್ಧದ ಕೆಲಸಕ್ಕಾಗಿ ಯಾರು ಹೆಸರುವಾಸಿಯಾಗಿದ್ದರು? ಸಿ. ಡಾ. ಬಿ. ಆರ್. ಅಂಬೇಡ್ಕರ್. 5. ಯಾವ ಸುಧಾರಕನು ಎದ್ದೇಳಿ, ಎಚ್ಚರವಾಗಿರಿ ಮತ್ತು ಗುರಿಯನ್ನು ತಲುಪುವವರೆಗೆ ನಿಲ್ಲಬೇಡಿ ಎಂದು ಪ್ರಸಿದ್ಧ ಸ್ವಾಮಿ ವಿವೇಕಾನಂದರು. ಘಟಕ 6 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. 1857. ಪ್ರಶ್ನೆ 1, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವು ಯಾವ ವರ್ಷದಲ್ಲಿ ನಡೆಯಿತು? 1857. 2. 1857ರ ದಂಗೆಗೆ ತತ್ಕ್ಷಣದ ಕಾರಣವೇನು? ಜಿಡ್ಡು ಹಚ್ಚಿದ ಕಾಂಕ್ರೀಟ್ಗಳೊಂದಿಗೆ ಎನ್ಫೀಲ್ಡ್ ರೈಫಲ್ನ ಪರಿಚಯ. 3ನೇ ಪ್ರಶ್ನೆ, 1857ರ ದಂಗೆಯನ್ನು ಹೀಗೆಯೂ ಕರೆಯಲಾಗುತ್ತದೆ: ಸಿಪಾಯಿ ದಂಗೆ.
4ನೇ ಪ್ರಶ್ನೆ, ಝಾನ್ಸಿಯ ಯಾವ ಧೈರ್ಯಶಾಲಿ ರಾಣಿ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಮುನ್ನಡೆಸಿದರು? ಸಿ. ರಾಣಿ ಲಕ್ಷ್ಮೀಬಾಯಿ. 5. ಮಂಗಲ್ ಪಾಂಡೆ ಅವರನ್ನು ಇದಕ್ಕಾಗಿ ಸ್ಮರಿಸಲಾಗುತ್ತದೆ? ಸಿ. ಜಿಡ್ಡಿನ ಗುಂಡುಗಳನ್ನು ಬಳಸಲು ನಿರಾಕರಿಸುವುದು ಮತ್ತು ಬ್ರಿಟಿಷ್ ಅಧಿಕಾರಿಯ ಮೇಲೆ ಗುಂಡು ಹಾರಿಸುವುದು. ಘಟಕ 7 ಸ್ವಾತಂತ್ರ್ಯ ಹೋರಾಟ. 1. ಉಪ್ಪಿನ ಮೇಲಿನ ಬ್ರಿಟಿಷ್ ತೆರಿಗೆಯನ್ನು ಪ್ರತಿಭಟಿಸಲು ಉಪ್ಪಿನ ಸತ್ಯಾಗ್ರಹವನ್ನು ಯಾರು ಮುನ್ನಡೆಸಿದರು? ಡಿ. ಮಹಾತ್ಮ ಗಾಂಧಿ. 2. ಇವುಗಳಲ್ಲಿ ಯಾವುದು ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಆರಂಭಿಕ ಭಾರತೀಯ ನಾಯಕರ ಪ್ರಮುಖ ಬೇಡಿಕೆಯಾಗಿತ್ತು? ಬಿ. ಸ್ವಾತಂತ್ರ್ಯ. 3. ಸುಭಾಷ್ ಚಂದ್ರ ಬೋಸ್ ಅವರು INA ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ರಚಿಸಿದರು? ಸಿ. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ. 4. ಇವುಗಳಲ್ಲಿ ಯಾವುದು ಭಾರತೀಯ ಕೈಗಾರಿಕೆಗಳ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ ಬೀರಿತು? ಸಿ. ಬ್ರಿಟಿಷ್ ಕಾರ್ಖಾನೆಯ ಸರಕುಗಳಿಂದ ಭಾರತೀಯ ಕೈಮಗ್ಗ ತೊಂದರೆಗೀಡಾಯಿತು. ಭಾರತದ ಸ್ವಾತಂತ್ರ್ಯದ ಹೋರಾಟ ಬಗ್ಗೆ ತಿಳಿದುಕೊಳ್ಳುವುದು ಏಕೆ ಪ್ರಾಮುಖ್ಯವಾಗಿದೆ? ತ್ಯಾಗಿಗಳನ್ನು ನೆನಪಿಸಿಕೊಳ್ಳುವುದು ಮತ್ತು ನಮ್ಮ ಸ್ವಾತಂತ್ರ್ಯವನ್ನು ಗೌರವಿಸುವುದು. ಸ್ವತಂತ್ರೋತ್ತರ ಭಾರತ. ಈ ಕೆಳಗಿನವುಗಳಲ್ಲಿ ಯಾವ ಘಟನೆಯು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಲ್ಲಿಲ್ಲದ ಸ್ವತಂತ್ರ ಮತ್ತು ಸಾರ್ವಭೌಮ ರಾಷ್ಟ್ರವಾಗಿ ಭಾರತ ಪರಿಣಾಮ ಆರಂಭವನ್ನು ಸೂಚಿಸುತ್ತದೆ? ಸಿ. ಆಗಸ್ಟ್ 15, 1947 ರಂದು ಸ್ವಾತಂತ್ರ್ಯ ಘೋಷಣೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ. 2. ಸ್ವಾತಂತ್ರ್ಯ ನಂತರದ ಒಂದು ಪ್ರಮುಖ ಸವಾಲು ಯಾವುದು? ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸುವುದು ಮತ್ತು ಹೊಸ ಸರ್ಕಾರವು ರಚಿಸುವುದು. ಒಬ್ಬ ವಿದ್ಯಾರ್ಥಿಯು ಮನೆಯಲ್ಲಿ ಕನ್ನಡ ಮಾತನಾಡುತ್ತಾನೆ, ಶಾಲೆಯಲ್ಲಿ ಇಂಗ್ಲಿಷ್ ಕಲಿಯುತ್ತಾನೆ ಮತ್ತು ಸ್ನೇಹಿತರೊಂದಿಗೆ ದೀಪಾವಳಿ ಮತ್ತು ಈದ್ ಆಚರಿಸುತ್ತಾನೆ. ಇದು ಇದಕ್ಕೆ ಒಂದು ಉದಾಹರಣೆಯಾಗಿದೆ. ಸಿ. ಸಾಂಸ್ಕೃತಿಕ ವೈವಿಧ್ಯತೆ. ಇವುಗಳಲ್ಲಿ ಯಾವುದು ಭಾರತದ ರಾಜ್ಯಗಳ ವೈವಿಧ್ಯತೆಯನ್ನು ತೋರಿಸುತ್ತದೆ? ರಾಜ್ಯಗಳು ವಿಭಿನ್ನ ಹಬ್ಬಗಳು, ಆಹಾರಗಳು ಮತ್ತು ಸಂಪ್ರದಾಯಗಳನ್ನು ಹೊಂದಿವೆ. 5. ಸ್ವಾತಂತ್ರ್ಯ ನಂತರ ಎದುರಿಸಿದ ಸವಾಲುಗಳನ್ನು ಅರ್ಥಮಾಡಿಕೊಳ್ಳುವುದು ಏಕೆ ಪ್ರಾಮುಖ್ಯವಾಗಿದೆ? ಬಿ. ಸಮಸ್ಯೆಗಳನ್ನು ಒಟ್ಟಿಗೆ ಪರಿಹರಿಸುವ ಮೂಲಕ ಭಾರತ ಹೇಗೆ ಬಲವಾಗಿ ಬೆಳೆಯಿತು ಎಂಬುದನ್ನು ಕಲ್ಪಿಸುವುದು. 9. ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. 1857 ದಂಗೆಯ ಸಮಯದಲ್ಲಿ ತನ್ನ ಶೌರ್ಯಕ್ಕೆ ಹೆಸರುವಾಸಿಯಾದ ಭಾರತೀಯ ರಾಣಿ ಯಾರು? ಬಿ. ರಾಣಿ ಲಕ್ಷ್ಮೀಬಾಯಿ. ಮೊದಲನೆಯ ಮಹಾಯುದ್ಧದ ಮುಖ್ಯ ಕಾರಣಗಳಲ್ಲಿ ಒಂದೆಂದು ಯಾವ ಘಟನೆಯನ್ನು ಪರಿಗಣಿಸಲಾಗಿದೆ? ಬಿ. ಆರ್ಚ್ ಡ್ಯೂಕ್ ಫ್ರಾನ್ಸ್ ಫರ್ಡಿನ್ಯಾಂಡ್ ನ ಹತ್ಯೆ. 3ನೇ ಪ್ರಶ್ನೆ, ಸಂಘರ್ಷದ ಸಮಯದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಶೌರ್ಯವನ್ನು ಅತ್ಯುತ್ತಮವಾಗಿ ತೋರಿಸುತ್ತದೆ? ಇತರರನ್ನು ರಕ್ಷಿಸಲು ಒಬ್ಬರ ಪ್ರಾಣವನ್ನು ಪಣಕ್ಕಿಡುವುದು. ಸಾಮಾನ್ಯ ಜನರ ಮೇಲೆ ಎರಡನೇ ಮಹಾಯುದ್ಧದ ಒಂದು ಪ್ರಮುಖ ಪರಿಣಾಮವೇನು? ಸಿ. ಮನೆಗಳು ಮತ್ತು ಜೀವಗಳ ನಷ್ಟ ಮತ್ತು ನಿರಾಶ್ರಿತರ ಬಿಕ್ಕಟ್ಟು. 5. ಹಿಂದಿನ ಯುದ್ಧಗಳು ಮತ್ತು ಸಂಘರ್ಷಗಳ ಬಗ್ಗೆ ನಾವು ಏಕೆ ಕಲಿಯಬೇಕು? ಸಿ. ಶಾಂತಿಯ ಅಗತ್ಯ ಮತ್ತು ಹಿಂಸೆಯ ಬೆಲೆಯನ್ನು ಅರ್ಥಮಾಡಿಕೊಳ್ಳುವುದು. 10ನೇ ಪಾಠ ಘಟಕ 10 ಸಾರ್ವಜನಿಕ ಆಡಳಿತದ ಒಂದು ಪರಿಚಯ. ಗ್ರಾಮ ಪಂಚಾಯಿತಿ ಯಾವ ಕಾರ್ಯವನ್ನು ನಿರ್ವಹಿಸುತ್ತದೆ? ಸಿ. ಗ್ರಾಮೀಣ ಅಭಿವೃದ್ಧಿ ಯೋಜನೆ ರೂಪಿಸುವುದು. ತಹಸೀಲ್ದಾರ್ ರವರ ಕೆಲಸ ಯಾವುದು? ಕಂದಾಯ ಸಂಗ್ರಹ ಮತ್ತು ಆಧಾರ್ ಕಾರ್ಡ್ ಹಂಚಿಕೆ. ಸರ್ಕಾರವು ಸಾರ್ವಜನಿಕರಿಗೆ ನೀಡುವ ಸೇವೆ ಯಾವುದು? ಉಚಿತ ಶಿಕ್ಷಣ ಮತ್ತು ಆಸ್ಪತ್ರೆ ಸೇವೆ. ಸಾರ್ವಜನಿಕ ಆಡಳಿತವು ಯಾವ ರಂಗವನ್ನು ಒಳಗೊಂಡಿದೆ? ಡಿ. ಆರೋಗ್ಯ, ಶಿಕ್ಷಣ, ಕಾನೂನು, ಸಾರಿಗೆ ಮುಂತಾದವು. ಸಮಾಜವು ಶಿಸ್ತಿನಿಂದ ಸಾಗಲು ಯಾವುದರಿಂದ ನೆರವಾಗುತ್ತದೆ? ಸಿ. ಉತ್ತಮ ಆಡಳಿತ ವ್ಯವಸ್ಥೆ. ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು. ಮಹಿಳಾ ಸಬಲೀಕರಣ ಎಂದರೇನು? ಬಿ. ಮಹಿಳೆಯರಿಗೆ ಸಮಾನ ಹಕ್ಕುಗಳು ಮತ್ತು ಅವಕಾಶಗಳನ್ನು ಒದಗಿಸುವುದು. 2. ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರನ್ನು ರಕ್ಷಿಸಲು ಯಾವ ಕಾನೂನನ್ನು ಜಾರಿಗೆ ತರಲಾಯಿತು? ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆ 2005. ಭಾರತದಲ್ಲಿ ಮಹಿಳಾ ಸಬಲೀಕರಣದೊಂದಿಗೆ ಯಾವ ಆಂದೋಲನವು ನಿಕಟ ಸಂಬಂಧ ಹೊಂದಿದೆ? ಎ. ಚಿಪ್ಕೋ ಚಳವಳಿ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಒಂದು ಪ್ರಮುಖ ಸಾಮಾಜಿಕ ಸಮಸ್ಯೆಯಾಗಿದೆ? ಸಿ. ಬಾಲಕಾರ್ಮಿಕ ಪದ್ಧತಿ.
ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುತ್ತದೆ? ಅನುಚ್ಛೇದ 17. ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು. ಭಾರತವು ಯಾವ ಸಂಘಟನೆಯ ಸದಸ್ಯವಾಗಿದೆ? ಬಿ. ಯುನೆಸ್ಕೋ. ಮಾನವ ಹಕ್ಕುಗಳ ಆಯೋಗದ ಕಾರ್ಯ ಯಾವುದು? ಮಾನವ ಹಕ್ಕುಗಳ ರಕ್ಷಣೆ ಮತ್ತು ತಿಳುವಳಿಕೆ. ಭಾರತದ ವಿದೇಶಾಂಗ ನೀತಿಯ ತತ್ವಗಳಲ್ಲಿ ಪ್ರಮುಖವಾದದ್ದು ಯಾವುದು? ಶಾಂತಿಯುತ ಸಹ ಅಸ್ತಿತ್ವ. ಸಂವಿಧಾನದಲ್ಲಿ ಹಕ್ಕುಗಳು ನಮಗೆ ಏಕೆ ನೀಡಲಾಗಿದೆ? ಸಿ. ಸಮಾನತೆಯ ಸ್ವಾತಂತ್ರ್ಯ, ಬದುಕಿಗೆ ಗೌರವಕ್ಕಾಗಿ. 5. ಭಾರತದ ವಿದೇಶಾಂಗ ನೀತಿಯ ಬೆಳವಣಿಗೆ ಯಾವ ಸಂದರ್ಭದಲ್ಲಿ ಪ್ರಾರಂಭವಾಯಿತು? ಬಿ. 1947 ಸ್ವಾತಂತ್ರ್ಯದ ನಂತರ. ಘಟಕ 13 ಜಾಗತಿಕ ಸಂಸ್ಥೆಗಳು. ವಿಶ್ವಸಂಸ್ಥೆಯ ಪ್ರಾಥಮಿಕ ಉದ್ದೇಶವೆಂದರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು. ಎರಡನೇ ಪ್ರಶ್ನೆ, ವಿಶ್ವಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 1945. 3. ಯಾವ ಘಟನೆಯ ವಿಶ್ವಸಂಸ್ಥೆಯ ರಚನೆಗೆ ಕಾರಣವಾಯಿತು? ಎರಡನೇ ಮಹಾಯುದ್ಧ. 4. ಯಾವ ದೇಶವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯನಲ್ಲ? ಬಿ. ಭಾರತ. 5. ಶಿಕ್ಷಣ, ವಿಜ್ಞಾನ ಮತ್ತು ಸಂಸ್ಕೃತಿಯನ್ನು ಉತ್ತೇಜಿಸುವ ಜವಾಬ್ದಾರಿಯನ್ನು ಯಾವ ಯುಎನ್ ಏಜೆನ್ಸಿ ಹೊಂದಿದೆ? ಸಿ. ಯುನೆಸ್ಕೋ. ಸಾಮಾಜಿಕ ಸ್ತರ ವಿನ್ಯಾಸ. ಭಾರತವು ಯಾವ ವಿಧದ ದೇಶವಾಗಿದೆ? ಸಾಂಸ್ಕೃತಿಕ ವೈವಿಧ್ಯತೆಯ ರಾಷ್ಟ್ರ. ಭಿನ್ನತೆ ಎಂದರೇನು? ಡಿ. ವ್ಯಕ್ತಿಗಳ ನಡುವೆ ಉಡುಪು, ಭಾಷೆ, ಆಹಾರದಲ್ಲಿ ವ್ಯತ್ಯಾಸವಿರುವುದು. ಸಾಮಾಜಿಕ ವರ್ಗೀಕರಣದ ಒಂದು ಉದಾಹರಣೆ ಯಾವುದು? ಜನರನ್ನು ಜಾತಿ ಅಥವಾ ಆರ್ಥಿಕ ಸ್ಥಿತಿಯ ಆಧಾರದಲ್ಲಿ ವಿಭಜಿಸುವುದು. 4. ಭಿನ್ನತೆಯ ನಡುವೆಯೂ ಸಮಾನತೆಯನ್ನು ಏಕೆ ಕಾಪಾಡಬೇಕು? ಸಿ. ಶಾಂತಿ ಮತ್ತು ಸಹಜೀವನಕ್ಕಾಗಿ. 5. ಸಮಾಜದಲ್ಲಿ ಅಸಮಾನತೆ ಇದ್ದರೆ ಏನಾಗಬಹುದು? ಕೆಲವರು ಹಿಂದೆ ಬೀಳಬಹುದು, ಅವಕಾಶಗಳಿಂದ ವಂಚಿತರಾಗಬಹುದು. ಘಟಕ 15 ದುಡಿಮೆ ಮತ್ತು ಆರ್ಥಿಕ ಜೀವನ. ಯಾವ ರೀತಿಯ ಕೆಲಸವು ಕೃಷಿ, ಮೀನುಗಾರಿಕೆ ಮತ್ತು ಗಣಿಗಾರಿಕೆಯನ್ನು ಒಳಗೊಂಡಿದೆ? ಸಿ. ಪ್ರಾಥಮಿಕ ವಲಯದ ಕೆಲಸ. 2. ಇವುಗಳಲ್ಲಿ ಯಾವುದು ನಿರುದ್ಯೋಗದ ಪರಿಣಾಮವಾಗಿದೆ? ಸಿ. ಅಪರಾಧ ಮತ್ತು ಬಡತನದ ಹೆಚ್ಚಳ. ಪ್ರಶ್ನೆ 3. ಸರಕಾರಿ ಶಿಕ್ಷಕರು ಇದಕ್ಕೆ ಉದಾಹರಣೆ. ಸಂಘಟಿತ ಕಾರ್ಮಿಕರು. 4ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣವಾಗಿದೆ? ಸಿ. ಶಿಕ್ಷಣ ಮತ್ತು ಕೌಶಲ್ಯಗಳ ಕೊರತೆ. 5. ಈ ಕೆಳಗಿನವುಗಳಲ್ಲಿ ಯಾವುದು ನಿರುದ್ಯೋಗವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ? ಸಿ. ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು. ಘಟಕ 16 ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು. 1. ಗುಂಪಿನಲ್ಲಿ ಕೆಲಸ ಮಾಡುವಾಗ ಒಂದು ಪ್ರಮುಖ ನಿಯಮ ಯಾವುದು? ಸಿ. ವಿಚಾರಗಳನ್ನು ಹಂಚಿಕೊಳ್ಳಿ ಮತ್ತು ಸರದಿಯಂತೆ ನಡೆದುಕೊಳ್ಳುವುದು. 2. ಇವುಗಳಲ್ಲಿ ಯಾವುದು ಶಾಲೆಯಲ್ಲಿ ಸಹಕಾರವನ್ನು ತೋರಿಸುತ್ತದೆ? ಬಿ. ಗುಂಪು ಕಾರ್ಯವನ್ನು ಪೂರ್ಣಗೊಳಿಸಲು ಸಹಪಾಠಿಗೆ ಸಹಾಯ ಮಾಡುವುದು. 3. ಗ್ರಾಮಸ್ಥರ ಒಂದು ಗುಂಪಾಗಿ ಸ್ಥಳೀಯ ಕೊಳವನ್ನು ಸ್ವಚ್ಛಗೊಳಿಸುತ್ತಾರೆ. ಇದು ಯಾವುದಕ್ಕೆ ಉದಾಹರಣೆಯಾಗಿದೆ? ಸಿ. ಸಾಮೂಹಿಕ ಕ್ರಿಯೆ. 4. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಅಹಿಂಸೆ ಮತ್ತು ಸಾಮೂಹಿಕ ಕ್ರಿಯೆಯನ್ನು ಬಳಸಿಕೊಂಡು ಚಳವಳಿಯನ್ನು ಪ್ರಾರಂಭಿಸಿದ ನಾಯಕರು? ಸಿ. ಮಹಾತ್ಮ ಗಾಂಧಿ. 5. ಸುಧಾರಕರು ಮತ್ತು ಸಮುದಾಯದ ನಾಯಕರ ಕಥೆಗಳ ಕುರಿತು ಕಲಿಯುವುದು ಏಕೆ ಪ್ರಾಮುಖ್ಯವಾಗಿದೆ? ಜನರು ಒಟ್ಟಾಗಿ ಕೆಲಸ ಮಾಡುವ ಮೂಲಕ ಬದಲಾವಣೆಗಳನ್ನು ಹೇಗೆ ತರಬಹುದು ಎಂಬುದನ್ನು ತಿಳಿಯಲು. ಘಟಕ 17 ಸಾಮಾಜಿಕ ಸವಾಲುಗಳು. ಬಾಲ್ಯ ವಿವಾಹವನ್ನು ನಿಷೇಧಿಸುವ ಕಾನೂನು ಯಾವುದು? ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. 2ನೇ ಪ್ರಶ್ನೆ, ಬಾಲಕಾರ್ಮಿಕ ಸಮಸ್ಯೆಗೆ ಪ್ರಮುಖ ಕಾರಣ ಯಾವುದು? ಬಡತನ ಮತ್ತು ಶಿಕ್ಷಣದ ಕೊರತೆ. ವರದಕ್ಷಿಣೆ ಪದದ ಅರ್ಥ ಏನು? ಬಿ. ಮದುವೆಯಲ್ಲಿ ಹೆಣ್ಣು ಮಕ್ಕಳ ಕುಟುಂಬದಿಂದ ಗಂಡನಿಗೆ ನೀಡುವ ಆರ್ಥಿಕ ವಸ್ತುಬದ್ಧ ಕೊಡುಗೆ. 4. ಹೆಣ್ಣು ಭ್ರೂಣ ಹತ್ಯೆ ತಡೆಗಟ್ಟಲು ಭಾರತದಲ್ಲಿ ಜಾರಿಯಲ್ಲಿರುವ ಕಾಯ್ದೆ ಯಾವುದು? ಬಿ. PCPNDP ಕಾಯ್ದೆ. 5. ಬಾಲ್ಯ ವಿವಾಹದ ಪರಿಣಾಮ ಯಾವುದು? ಸಿ. ಮಕ್ಕಳ ಆರೋಗ್ಯ ಹಾನಿ ಮತ್ತು ಶಿಕ್ಷಣದ ವಂಚನೆ. ಘಟಕ 18 ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ
ಲಕ್ಷಣಗಳು. ದಿಕ್ಕನ್ನು ಅರ್ಥಮಾಡಿಕೊಳ್ಳಲು ನಕ್ಷೆಯಲ್ಲಿ ಯಾವ ವೈಶಿಷ್ಟ್ಯವು ನಿಮಗೆ ಸಹಾಯ ಮಾಡುತ್ತದೆ? ಸಿ. ದಿಕ್ಸೂಚಿ ಏರಿತು. ಎರಡನೇ ಪ್ರಶ್ನೆ, ನಕ್ಷೆಯ ಮಾಪಕವು ಏನನ್ನು ತೋರಿಸುತ್ತದೆ? ಸಿ. ನಕ್ಷೆಯಲ್ಲಿನ ದೂರ ಮತ್ತು ನಿಜವಾದ ನೆಲದ ಅಂತರದ ನಡುವಿನ ಅನುಪಾತ. 3. ಕರ್ನಾಟಕ ವೃತ್ತವು ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯದ ಮೂಲಕ ಹಾದು ಹೋಗುತ್ತದೆ? ಸಿ. ಗುಜರಾತ್. 4. ಭಾರತದ ಮುಖ್ಯ ಭೂಭಾಗದ ದಕ್ಷಿಣದ ತುದಿ ಯಾವುದು? ಎ. ಕನ್ಯಾಕುಮಾರಿ. 5. ಇಂಡೋ-ಗಂಗಾ ಬಯಲು ಪ್ರದೇಶವು ಮುಖ್ಯವಾಗಿ ಭಾರತದ ಯಾವ ಭಾಗದಲ್ಲಿದೆ? ಸಿ. ಉತ್ತರ ಭಾರತ. ಘಟಕ 19 ಭಾರತದ ಋತುಗಳು. ಈ ಕೆಳಗಿನವುಗಳಲ್ಲಿ ಯಾವುದು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮಳೆಗಾಲದ ಚಟುವಟಿಕೆಯಾಗಿದೆ? ಬಿ. ಬಿತ್ತನೆ ಮಾಡುವುದು. 2. ಬೇಸಿಗೆಯಲ್ಲಿ ಜನರು ಸಾಮಾನ್ಯವಾಗಿ ಹೆಚ್ಚು ನೀರು ಕುಡಿಯಿರಿ ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸುವರು. ರೀನಾ ಕಪ್ಪು ಮೋಡಗಳು, ಬಲವಾದ ಗಾಳಿ ಮತ್ತು ಹಠಾತ್ ಮಳೆಯನ್ನು ಗಮನಿಸುತ್ತಾಳೆ. ಇದು ಯಾವ ಋತುವಾಗಿರಬಹುದು? ಬಿ. ಮಳೆಗಾಲ. 4. ಈ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿರುತ್ತದೆ? ಸಿ. ಮಳೆ, ಕೆಸರು, ರಸ್ತೆಗಳು ಮತ್ತು ರೈನ್ಕೋಟ್ಗಳು. ಹವಾಮಾನದ ಪರಿಣಾಮಗಳನ್ನು ಗಮನಿಸುವುದು ಮತ್ತು ಅರ್ಥಮಾಡಿಕೊಳ್ಳುವುದು ಏಕೆ ಪ್ರಾಮುಖ್ಯವಾಗಿದೆ? ಸಿ. ಕೃಷಿ, ಬಟ್ಟೆ ಮತ್ತು ಆರೋಗ್ಯ ಅಗತ್ಯಗಳಿಗಾಗಿ ಸಿದ್ಧತೆ ಮಾಡುವುದು. ಭಾರತದ ಮಣ್ಣುಗಳು. ಮೊದಲನೇ ಪ್ರಶ್ನೆ, ಲ್ಯಾಟರೈಟ್ ಮಣ್ಣು ಮುಖ್ಯವಾಗಿ ಯಾವ ರೀತಿಯ ಪ್ರದೇಶದಲ್ಲಿ ಕಂಡುಬರುತ್ತದೆ? ಸಿ. ಪರ್ಯಾಯ ಆರ್ದ್ರ ಮತ್ತು ಶುಷ್ಕ ಅವಧಿಗಳನ್ನು ಹೊಂದಿರುವ ಹೆಚ್ಚಿನ ಮಳೆ ಬೀಳುವ ಪ್ರದೇಶಗಳು. 2. ಯಾವ ಮಣ್ಣಿನಲ್ಲಿ ಸಾರಜನಕ ಮತ್ತು ಹ್ಯೂಮಸ್ ಕೊರತೆ ಇದೆ ಆದರೆ ಕಬ್ಬಿಣದಿಂದ ಸಮೃದ್ಧವಾಗಿದೆ? ಎ. ಕೆಂಪು ಮಣ್ಣು. 3. ಪರ್ವತ ಮಣ್ಣು, ಇವುಗಳ ಕೃಷಿಗೆ ಸೂಕ್ತವಾಗಿದೆ? ಬಿ. ಚಹಾ, ಕಾಫಿ ಮತ್ತು ಮಸಾಲೆಗಳು. 4. ಗಾಳಿಯ ಸವೆತವನ್ನು ಕಡಿಮೆ ಮಾಡಲು ಹೊಲಗಳ ಅಂಚುಗಳಲ್ಲಿ ಮರಗಳನ್ನು ನೆಡುವುದನ್ನು ಹೀಗೆ? ಸಿ. ಶೆಲ್ಟರ್ ಬೆಲ್ಟ್ಗಳು. 5. ಮೇಲ್ಮಣ್ಣನ್ನು ನೀರಿನಿಂದ ತೊಳೆಯುವ ಪ್ರಕ್ರಿಯೆಯನ್ನು ಹೀಗೆ ಕರೆಯಲಾಗುತ್ತದೆ? ಸಿ. ಮಣ್ಣಿನ ಸೆಳೆತ. ಭಾರತದ ಅರಣ್ಯ ಸಂಪತ್ತು. 1. ಹೆಚ್ಚು ಮಳೆ ಬೀಳುವ ಮತ್ತು ಹೆಚ್ಚಿನ ತಾಪಮಾನ ಇರುವ ಪ್ರದೇಶಗಳಲ್ಲಿ ಯಾವ ರೀತಿಯ ಕಾಡು ಕಂಡುಬರುತ್ತದೆ? ಎ. ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. 2. ಮ್ಯಾಂಗ್ರೋವ್ ಕಾಡುಗಳು ಮುಖ್ಯವಾಗಿ ಇಲ್ಲಿ ಕಂಡುಬರುತ್ತವೆ? ಸಿ. ಕರಾವಳಿ ಮತ್ತು ಮುಖಜ ಭೂಮಿಯ ಪ್ರದೇಶಗಳು. 3. ಕಾಡುಗಳು ಭೂಮಿಯ ಶ್ವಾಸಕೋಶಗಳಾಗಿ ಕಾರ್ಯನಿರ್ವಹಿಸುತ್ತವೆ ಏಕೆಂದರೆ ಅವು ಎ. ಇಂಗಾಲದ ಡೈಆಕ್ಸೈಡನ್ನು ಸೇವಿಸಿ ಮತ್ತು ಆಕ್ಸಿಜನ್ನನ್ನು ಬಿಡುಗಡೆ ಮಾಡಿ. 4. ಚಂಡುಮಾರುತಗಳು ಮತ್ತು ಸುನಾಮಿಗಳಿಂದ ಕರಾವಳಿ ಪ್ರದೇಶಗಳನ್ನು ರಕ್ಷಿಸಲು ಯಾವ ಅರಣ್ಯ ಪ್ರಕಾರವು ಸಹಾಯ ಮಾಡುತ್ತದೆ? ಡಿ. ಮ್ಯಾಂಗ್ರೋವ್ ಕಾಡುಗಳು. ಈ ಕೆಳಗಿನವುಗಳಲ್ಲಿ ಯಾವುದು ಅರಣ್ಯಗಳಿಗೆ ಪ್ರಮುಖ ಬೆದರಿಕೆಯಾಗಿದೆ? ಸಿ. ಅರಣ್ಯನಾಶ. ಘಟಕ 22 ಭಾರತದ ಜಲಸಂಪನ್ಮೂಲಗಳು. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನೀರಿನ ನೈಸರ್ಗಿಕ ಮೂಲವಾಗಿದೆ? ಸಿ. ನದಿ. 2. ಬಾವಿಯ ನೀರನ್ನು ಮುಖ್ಯವಾಗಿ ಇದಕ್ಕಾಗಿ ಬಳಸಲಾಗುತ್ತದೆ? ಸಿ. ಕುಡಿಯುವುದು ಮತ್ತು ಕೃಷಿ ಮಾಡುವುದು. 3. ಹಳ್ಳಿಯ ರೈತನು ಮಳೆ ನೀರನ್ನು ಶುಷ್ಕ ದಿನಗಳಲ್ಲಿ ಬಳಸಲು ಟ್ಯಾಂಕ್ನಲ್ಲಿ ಸಂಗ್ರಹಿಸುತ್ತಾನೆ. ಈ ಟ್ಯಾಂಕ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ? ಸಿ. ನೀರಾವರಿ. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸರಿಯಾಗಿ ಹೊಂದಿಕೆಯಾಗಿದೆ? ಸಿ. ನದಿ, ನೈಸರ್ಗಿಕ ಮೂಲ. 5. ಕೊಳಗಳು, ಸರೋವರಗಳು ಮತ್ತು ನದಿಗಳಂತಹ ಜಲಮೂಲಗಳನ್ನು ನಾವು ಏಕೆ ರಕ್ಷಿಸಬೇಕು? ಏಕೆಂದರೆ ಅವು ಕುಡಿಯಲು, ಕೃಷಿ ಮಾಡಲು ಪ್ರಾಣಿಗಳಿಗೆ ಅಗತ್ಯ. ಘಟಕ 23 ಭಾರತದ ಭೂಬಳಕೆ ಹಾಗೂ ಕೃಷಿ. ಮೊದಲನೇ ಪ್ರಶ್ನೆ, ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಅವಲಂಬನೆ ಸಾಧಿಸಲು ಭಾರತದಲ್ಲಿ ಯಾವ ಆಂದೋಲನವನ್ನು ಪ್ರಾರಂಭಿಸಲಾಯಿತು? ಸಿ. ಹಸಿರು ಕ್ರಾಂತಿ. ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಬಿ. ಎಂ. ಎಸ್. ಸ್ವಾಮಿನಾಥನ್. 3. ಹಸಿರು ಕ್ರಾಂತಿಯ ಸಮಯದಲ್ಲಿ ಯಾವ ತಂತ್ರಜ್ಞಾನವು ಅತ್ಯಂತ ಮುಖ್ಯವಾಗಿತ್ತು? ಬಿ. HYV ಬೀಜಗಳು. 4. ಸ್ಥಳಾಂತರ ಕೃಷಿಯನ್ನು ಹೀಗೆ ಕರೆಯಲಾಗುತ್ತದೆ? ಸಿ.
ಜೂಮ್ ಕೃಷಿ. ಭಾರತದಲ್ಲಿ ಗೋಧಿ ಉತ್ಪಾದಿಸುವ ಪ್ರಮುಖ ರಾಜ್ಯ ಬಿ. ಪಂಜಾಬ್. ಘಟಕ 24 ಭಾರತದ ಖನಿಜ ಹಾಗೂ ಶಕ್ತಿಯ ಸಂಪನ್ಮೂಲಗಳು. ವಿದ್ಯುತ್ ತಂತಿಗಳನ್ನು ತಯಾರಿಸಲು ಸಾಮಾನ್ಯವಾಗಿ ಯಾವ ಖನಿಜವನ್ನು ಬಳಸಲಾಗುತ್ತದೆ? ಬಿ. ತಾಮ್ರ. ಇವುಗಳಲ್ಲಿ ಯಾವುದು ಗ್ರಾಮೀಣ ಪ್ರದೇಶಗಳಲ್ಲಿ ಅಡುಗೆಯಲ್ಲಿ ಬಳಸುವ ಶಕ್ತಿ ಮೂಲವಾಗಿದೆ? ಸಿ. ಉರುವಲು. 3. ಶ್ರೇಯಾ ತನ್ನ ಕೋಣೆಯಿಂದ ಹೊರಡುವ ಮೊದಲು ಫ್ಯಾನ್ ಮತ್ತು ಲೈಟ್ ಅನ್ನು ಸ್ವಿಚ್ ಆಫ್ ಮಾಡುತ್ತಾಳೆ. ಬಿ. ವಿದ್ಯುತ್ ಉಳಿತಾಯ. 4. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸರಿಯಾಗಿದೆ? ಸಿ. ತಾಮ್ರ ತಂತಿಗಳಲ್ಲಿ ಬಳಸಲಾಗುತ್ತದೆ. 5. ನಾವು ಸಾರ್ವಜನಿಕ ಸಾರಿಗೆ ಅಥವಾ ಬೈಸಿಕಲ್ಗಳನ್ನು ಹೆಚ್ಚಾಗಿ ಏಕೆ ಬಳಸಬೇಕು? ಸಿ. ಇಂಧನವನ್ನು ಸಂರಕ್ಷಿಸುವುದು ಮತ್ತು ಮಾಲಿನ್ಯವನ್ನು ಕಡಿಮೆ ಮಾಡುವುದು. ಘಟಕ 25 ಭಾರತದ ಸಾರಿಗೆ ಹಾಗೂ ಸಂಪರ್ಕ. ಭಾರತದಲ್ಲಿ ಪ್ರಯಾಣಿಕರ ಪ್ರಯಾಣಕ್ಕಾಗಿ ಸಾಮಾನ್ಯವಾಗಿ ಯಾವ ಸಾರಿಗೆ ವಿಧಾನವನ್ನು ಬಳಸಲಾಗುತ್ತದೆ? ಸಿ. ರಸ್ತೆ ಮಾರ್ಗಗಳು. 2ನೇ ಪ್ರಶ್ನೆ, ಭಾರತದ ಮೊದಲ ಭೂಗತ ಮೆಟ್ರೋ ವ್ಯವಸ್ಥೆಯನ್ನು ಹೊಂದಿರುವ ಭಾರತೀಯ ನಗರ ಯಾವುದು? ಡಿ. ಕೋಲ್ಕತ್ತಾ. 3. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರಿಗೆ ಮುಖ್ಯ ಪಾತ್ರ. ವ್ಯಾಪಾರ ಮತ್ತು ಸಂವಹನವನ್ನು ಸುಗಮಗೊಳಿಸುವುದು. 4. ಕಬ್ಬಿಣದ ಅದಿರು ರಫ್ತನ್ನು ನಿರ್ವಹಿಸಲು ಕರ್ನಾಟಕ ಯಾವ ಬಂದರು ಹೆಸರುವಾಸಿಯಾಗಿದೆ? ಎ. ಮಂಗಳೂರು ಬಂದರು. 5. ಭಾರತದ ಮೊದಲ ಸೆಮಿ ಹೈಸ್ಪೀಡ್ ರೈಲು ಉಪಕ್ರಮ ಎಂದು ಯಾವ ಸಾರಿಗೆ ಯೋಜನೆಯನ್ನು ಕರೆಯಲಾಗುತ್ತದೆ? ಸಿ. ವಂದೇ ಭಾರತ ಎಕ್ಸ್ಪ್ರೆಸ್. ಘಟಕ 26 ಭಾರತದ ಪ್ರಮುಖ ಕೈಗಾರಿಕೆಗಳು. 1. ಸಣ್ಣ ಪ್ರಮಾಣದ ಉದ್ಯಮಕ್ಕೆ ಉದಾಹರಣೆ ಏನು? ಬಿ. ಕರಕುಶಲ ವಸ್ತುಗಳು. 2. ಇವುಗಳಲ್ಲಿ ಯಾವುದನ್ನು ಭಾರೀ ಉದ್ದಿಮೆ ಎಂದು ಪರಿಗಣಿಸಲಾಗಿದೆ? ಸಿ. ಕಬ್ಬಿಣ ಮತ್ತು ಉಕ್ಕು. 3. ಈ ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಾಧಾರಿತ ಉದ್ಯಮವಾಗಿದೆ? ಸಿ. ಸಾಫ್ಟ್ವೇರ್. 4. ದೇಶದ ಅಭಿವೃದ್ಧಿಗೆ ಕೈಗಾರಿಕೆಗಳು ಏಕೆ ಮುಖ್ಯ? ಸಿ. ಅವು ಉದ್ಯೋಗ ಮತ್ತು ಆದಾಯವನ್ನು ಸೃಷ್ಟಿಸುತ್ತವೆ. 5. ಉದ್ಯೋಗದ ಮೇಲೆ ಕೈಗಾರಿಕೆ ಅಭಿವೃದ್ಧಿಯ ಪರಿಣಾಮವೇನು? ಬಿ. ಬಹು ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ. ಭಾರತದ ನೈಸರ್ಗಿಕ ವಿಕೋಪ. ಈ ಕೆಳಗಿನವುಗಳಲ್ಲಿ ಯಾವುದು ನೈಸರ್ಗಿಕ ವಿಪತ್ತು? ಸಿ. ಭೂಕಂಪ. ಭಾರತದಲ್ಲಿ ಮಳೆಗಾಲದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ವಿಪತ್ತು ಹೆಚ್ಚು ಸಾಮಾನ್ಯವಾಗಿದೆ? ಬಿ. ಪ್ರವಾಹ. ಸುನಾಮಿಗೆ ಪ್ರಾಥಮಿಕ ಕಾರಣವೇನು? ಸಿ. ಜ್ವಾಲಾಮುಖಿ ಸ್ಫೋಟ ಅಥವಾ ಸಮುದ್ರಾಳದ ಭೂಕಂಪ. ವಿಪತ್ತು ನಿರ್ವಹಣೆಯಲ್ಲಿಯ ಪೂರ್ಣ ರೂಪವೇನು? ಬಿ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ. 5. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರವಾಹದ ಅಪಾಯವನ್ನು ಹೆಚ್ಚಿಸುವ ಮಾನವ ನಿರ್ಮಿತ ಅಂಶವಾಗಿದೆ? ನಗರೀಕರಣ ಮತ್ತು ನಿರ್ಬಂಧಿತ ಕೆರೆಗಳು. ಘಟಕ 28 ಅರ್ಥವ್ಯವಸ್ಥೆ ಮತ್ತು ಸರಕಾರ. ಪಂಚವಾರ್ಷಿಕ ಯೋಜನೆ ಎಂದರೇನು? 5 ವರ್ಷಕ್ಕೆ ರೂಪುಗೊಳ್ಳುವ ರಾಷ್ಟ್ರೀಯ ಅಭಿವೃದ್ಧಿ ಯೋಜನೆ. ಹಸಿರು ಕ್ರಾಂತಿಯ ಉದ್ದೇಶವೇನು? ಬಿ. ಆಹಾರದ ಕೊರತೆಯನ್ನು ನಿವಾರಿಸುವುದು. 3. ಸರ್ಕಾರದ ಅರ್ಥವ್ಯವಸ್ಥೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ? ಸಿ. ಯೋಜನೆ ರೂಪಿಸಿ ಹಣ ಹಂಚಿಕೆಯಿಂದ. 4. ಹಸಿರು ಕ್ರಾಂತಿಯ ಪ್ರಮುಖ ಸಾಧನೆವೆಂದರೆ? ಬಿ. ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಳ. 5. ಸದಾ ಹಸಿರು ಕ್ರಾಂತಿ ಎಂಬುದರಿಂದ ಏನನ್ನು ಸೂಚಿಸಲಾಗುತ್ತದೆ? ಪರಿಸರ ಸ್ನೇಹ ಮತ್ತು ಶಾಶ್ವತ ಕೃಷಿ ವಿಧಾನ. ಘಟಕ 29 ಗ್ರಾಮೀಣಾಭಿವೃದ್ಧಿ. ಈ ಕೆಳಗಿನವುಗಳಲ್ಲಿ ಯಾವುದು ಗ್ರಾಮ ಪಂಚಾಯಿತಿಯ ಮುಖ್ಯ ಕಾರ್ಯವಾಗಿದೆ? ಸಿ. ಹಳ್ಳಿಯ ರಸ್ತೆಗಳು ಮತ್ತು ಕುಡಿಯುವ ನೀರು ಸರಬರಾಜನ್ನು ನಿರ್ವಹಿಸುವುದು. 2. ಹಳ್ಳಿಗಳಲ್ಲಿ ಗ್ರಾಮೀಣ ಮೂಲಸೌಕರ್ಯ ಏಕೆ ಮುಖ್ಯ? ಇದು ಗ್ರಾಮಸ್ಥರಿಗೆ ರಸ್ತೆಗಳು, ಶಾಲೆಗಳು ಮತ್ತು ವಿದ್ಯುತ್ನಂತಹ ಉತ್ತಮ ಸೌಲಭ್ಯಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. 3. ಒಂದು ಗ್ರಾಮ ಪಂಚಾಯತ್ ಹೊಸ ಶಾಲೆ, ಹ್ಯಾಂಡ್ಪಂಪ್ ನಿರ್ಮಿಸಲು ನಿರ್ಧರಿಸುತ್ತದೆ. ಅವರು ಯಾವುದರ ಮೇಲೆ ಗಮನ ಹರಿಸುತ್ತಿದ್ದಾರೆ? ಸಾರ್ವಜನಿಕ ಸೇವೆಗಳು ಮತ್ತು ಅಭಿವೃದ್ಧಿ. ಪಂಚಾಯಿತಿಗಳಲ್ಲಿ ಮಹಿಳಾ ಸದಸ್ಯರನ್ನು ಹೊಂದಿರುವುದು ಏಕೆ ಮುಖ್ಯ? ನಿರ್ಧಾರಗಳು ಮಹಿಳೆಯರ ಅಗತ್ಯಗಳು ಮತ್ತು ಧ್ವನಿಗಳನ್ನು ಒಳಗೊಂಡಿವೆ ಎಂದು ಖಚಿತಪಡಿಸಿಕೊಳ್ಳುವುದು. ಅಂತರ್ಗತ ಗ್ರಾಮೀಣ ಆಡಳಿತ ಕಲ್ಪನೆಯನ್ನು ಯಾವ ಹೇಳಿಕೆ ಅತ್ಯುತ್ತಮವಾಗಿ ಬೆಂಬಲಿಸುತ್ತದೆ? ಸಿ. ಎಲ್ಲ ನಿರ್ಧಾರಗಳು ನಗರದಿಂದ ಬರಬೇಕು.
ಘಟಕ 30 ಸಾರ್ವಜನಿಕ ಹಣಕಾಸು ಹಾಗೂ ಅವಯವಗಳು. 1. ಈ ಕೆಳಗಿನವುಗಳಲ್ಲಿ ಯಾವುದು ಅಗತ್ಯವಾಗಿದೆ? ಬಳಕೆಯಲ್ಲ. ಸಿ. ಶುದ್ಧ ಕುಡಿಯುವ ನೀರು. 2. ನೀವು ಒಂದು ಅಂಗಡಿಗೆ ಹೋಗಿ ಪೆನ್ಸಿಲ್ ಖರೀದಿಸಲು ₹20 ನೀಡಿ. ಇದು ಯಾವುದಕ್ಕೆ ಉದಾಹರಣೆಯಾಗಿದೆ? ಬಿ. ಖರೀದಿ. ರವಿಯು ತರಕಾರಿಗಳನ್ನು ಮಾರಾಟ ಮಾಡುವುದರಿಂದ ₹100 ಗಳಿಸುತ್ತಾನೆ. ₹20 ಉಳಿಯುತ್ತಾನೆ. ಅವನ ಆದಾಯ ಮತ್ತು ಉಳಿತಾಯವೆಷ್ಟು? ಬಿ. 100 ಆದಾಯ, 20 ಉಳಿತಾಯ. ಇವುಗಳಲ್ಲಿ ಯಾವುದು ಸರಳ ವ್ಯವಹಾರವಾಗಿದೆ? ಅರ್ಜುನ್ ಹಣವನ್ನು ನೀಡುತ್ತಾನೆ, ನೋಟ್ಬುಕ್ ಪಡೆಯುತ್ತಾನೆ. ನಿಮ್ಮ ಆದಾಯದ ಸ್ವಲ್ಪ ಭಾಗವನ್ನು ಉಳಿಸುವುದು ಏಕೆ ಪ್ರಮುಖವಾಗಿದೆ? ಸಿ. ಭವಿಷ್ಯದ ಅಗತ್ಯಗಳು ಮತ್ತು ತುರ್ತು ಪರಿಸ್ಥಿತಿಗಳಿಗೆ ಸಿದ್ಧರಾಗಬೇಕು. ಘಟಕ 31 ಬ್ಯಾಂಕ್ ವ್ಯವಹಾರಗಳು. ಯಾವ ಬ್ಯಾಂಕ್ ಸೇವೆಯು 24x7 ನಗದು ಹಿಂಪಡೆಯುವ ಸೌಲಭ್ಯವನ್ನು ಒದಗಿಸುತ್ತದೆ? ಎಟಿಎಂ, ಸ್ವಯಂಚಾಲಿತ ಟೆಲ್ಲರ್, ಆಟೋಮ್ಯಾಟಿಕ್ ಟೆಲ್ಲರಿಂಗ್ ಮಷೀನ್. 2. ಬ್ಯಾಂಕಿಂಗ್ನಲ್ಲಿ KYC ಎಂದರೇನು? ನಿಮ್ಮ ಗ್ರಾಹಕರನ್ನು ತಿಳಿದುಕೊಳ್ಳಿ. 3ನೇ ಪ್ರಶ್ನೆ. ಯಾವ ರೀತಿಯ ಬ್ಯಾಂಕ್ ಸಾರ್ವಜನಿಕರಿಗೆ ಸೇವೆಯನ್ನು ಒದಗಿಸುತ್ತದೆ? ಬಿ. ಕಮರ್ಷಿಯಲ್ ಬ್ಯಾಂಕ್. 4ನೇ ಪ್ರಶ್ನೆ. ಯಾವ ಬ್ಯಾಂಕನ್ನು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ? ಸಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. 5. ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಯಾವ ಬ್ಯಾಂಕುಗಳು ಸಾಲ ಮತ್ತು ಬೆಂಬಲವನ್ನು ನೀಡುತ್ತವೆ? ಸಿ. ನಬಾರ್ಡ್ ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು. ಉದ್ಯಮಶೀಲತೆ. ಉದ್ಯಮಶೀಲತೆ ಎಂದರೇನು? ಸಿ. ವ್ಯಾಪಾರ ಉದ್ಯಮವನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಪ್ರಕ್ರಿಯೆ. ಉದ್ಯಮಿ ಎಂದರೆ ಯಾರು? ವ್ಯವಹಾರವನ್ನು ಪ್ರಾರಂಭಿಸುವ ಮತ್ತು ನಡೆಸುವ ವ್ಯಕ್ತಿ. ಕೆಳಗಿನವುಗಳಲ್ಲಿ ಯಾವುದು ಉದ್ಯಮಿಯ ಪ್ರಮುಖ ಗುಣಲಕ್ಷಣವಾಗಿದೆ? ಸಿ. ಇತರರ ಮೇಲೆ ಅವಲಂಬನೆ. ಇತರರಲ್ಲಿ ಯಾರು? ಕರ್ನಾಟಕದ ಪ್ರಸಿದ್ಧ ಉದ್ಯಮಿ ಮತ್ತು ಇನ್ಫೋಸಿಸ್ನ ಸ್ಥಾಪಕರು ನಾರಾಯಣ ಮೂರ್ತಿ. ಉದ್ಯಮಿಗೆ ಯಾವ ಗುಣಮಟ್ಟವು ಅತ್ಯಂತ ಮುಖ್ಯವಾಗಿದೆ? ನಾಯಕತ್ವ ಮತ್ತು ನಾವೀನ್ಯತೆ. ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ. ಧನ್ಯವಾದಗಳು. ಮುಂದಿನ ವಿಡಿಯೋವನ್ನು ನೋಡೋಣ.